ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಇವತ್ತಿನ ಪ್ರಚಲಿತ ಘಟನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇತ್ತೀಚೆಗಷ್ಟೇ ಕೆಎಸ್ ಮುಖ್ಯ ಪರೀಕ್ಷೆಯ ರಿಸಲ್ಟ್ಸ್ ಬಂದಿದ್ದು, ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಉಚಿತವಾಗಿ ಮಾಕ್ ಇಂಟರ್ವ್ಯೂಸ್ ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಸಿ.ವಿ. ಗೋಪಿನಾಥ್ ಸರ್ ಇರ್ತಾರೆ, ಫಾರ್ಮರ್ ಅಡಿಷನಲ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಇಂಡಿಯಾ, ಆರ್ ಶ್ರೀಕುಮಾರ್ ಫಾರ್ಮರ್ ವಿಜಿಲೆನ್ಸ್ ಕಮಿಷನರ್ ಡಿಜಿಪಿ, ಸಂತೋಷ್ ಸುತಾರ್ ಫಾರ್ಮರ್ ರೀಜನಲ್ ಡೈರೆಕ್ಟರ್ ಸೆಂಟರ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇವರ ಉಪಸ್ಥಿತಿಯಲ್ಲಿ ಆಗಸ್ಟ್ 10 ಮತ್ತು 11ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೂ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಅಣುಕು ಸಂದರ್ಶನಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ದಲ್ಲಿ ನಿಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಇಮೇಲ್ ಐಡಿ ಅಥವಾ ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮುಖಾಂತರ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದಾಗಿರುತ್ತೆ. ಸೊ ಹಾಗೆಯೇ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಕೆಪಿಎಸ್ಸಿ, ಗ್ರೂಪ್ ಸಿ, ಎಫ್ಡಿಎ ಮತ್ತು ಎಸ್ಡಿಎಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ 10ನೇ ಆಗಸ್ಟ್ ನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ತರಗತಿಗಳ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 265. ಸೊ ಈ ತರಗತಿಯಲ್ಲಿ ನಾವು 8ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. Before getting into today's articles, these are the key answers of English challenge number 229, and we appreciate Patil, Mahesh, Manjunath, Sri Shail, Kiran, Nitin, Sanatani, Praveen, Ningu, Aishwarya, Kirti, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಥವಾ ಸ್ವತಂತ್ರ ದಿನದ ಸಂಭ್ರಮಾಚರಣೆ ಏನಿರುತ್ತೆ, ಸೊ ಇದರ ಪ್ರಮುಖ ಇವೆಂಟ್ ಬಂದು ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆಯಲ್ಲಿ ನಡೆಯುತ್ತೆ. ಸೊ ಈ ಒಂದು ಇವೆಂಟ್ ನ ಸಲುವಾಗಿ ಪ್ರತಿ ವರ್ಷ 21 ಗನ್ ಸಲ್ಯೂಟ್ ಅಥವಾ 21 ಸುತ್ತಿನ ಗನ್ ಸಲ್ಯೂಟ್ ಅನ್ನ ಮಾಡಲಾಗುತ್ತೆ. ಸೊ ಇಷ್ಟು ವರ್ಷ ಏನ್ ಮಾಡ್ತಾ ಇದೀವಿ ಅಂದ್ರೆ, ಬ್ರಿಟಿಷರ ಕಾಲದ ಈ ರೀತಿಯ ಪಿರಂಗಿ ಬಂದೂಕುಗಳ ಮುಖಾಂತರ ಈ ಒಂದು 21 ಗನ್ ಸಲ್ಯೂಟ್ ಅನ್ನ ಮಾಡ್ತಾ ಇದ್ರು. ಸೊ ಈ ವರ್ಷ ಇದರ ಜೊತೆಗೆ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ತಾ ಇಲ್ಲ. ಸೊ ಇದರ ಜೊತೆಗೆ ಭಾರತದಲ್ಲಿಯೇ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಗನ್ ಸಲ್ಯೂಟ್ ಅನ್ನ ಕೂಡ ಮಾಡಲಾಗುತ್ತೆ. ಸೊ ಅದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಯಾರು, ಈ ಎಲ್ಲ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇನ್ನ ಫಸ್ಟ್ ಅಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ 21 ಗನ್ ಸಲ್ಯೂಟ್ ಅಂದ್ರೆ 21 ಸುತ್ತಿನ ಈ ಒಂದು ಗನ್ ಸಲ್ಯೂಟ್ ಏನಿದೆ, ಸೊ ಈ ಒಂದು ಗನ್ ಸಲ್ಯೂಟ್ ಅನ್ನ ಇಂಡಿಜಿನಸ್ ಹೋವಿಟ್ಸರ್ ಗನ್ ಅಂದ್ರೆ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಹೋವಿಟ್ಸರ್ ಗನ್ ನ ಮುಖಾಂತರ ಮಾಡಲಾಗ್ತಾ ಇದೆ. ಸೊ ಯಾವುದರ ಜೊತೆಗೆ ಅಂದ್ರೆ, ಸೊ ಇಷ್ಟು ವರ್ಷ ನಾವು ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಿರತಕ್ಕಂತ ಬ್ರಿಟಿಷ್ ಆರ್ಟಿಲರಿ ಗನ್ಸ್ ಅಥವಾ ಬ್ರಿಟಿಷರ ಪಿರಂಗಿ ಬಂದೂಕುಗಳು ಅಂತ ನಾವೇನ್ ಕರಿತೇವೆ, ಸೊ ಇದರ ಜೊತೆಗೆ ನಮ್ಮ ಒಂದು ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಹೋವಿಟ್ಸರ್ ಗನ್ ನ ಮುಖಾಂತರ ಕೂಡ 21 ಗನ್ ಸಲ್ಯೂಟ್ ಅನ್ನ ಮಾಡಲಾಗ್ತಾ ಇದೆ. ಸೊ ಈ ಒಂದು ಹೋವಿಟ್ಸರ್ ಗನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ATGS ಅಂತ ಕರಿತೇವೆ. ATAGS ಅಂದ್ರೆ ಅಡ್ವಾನ್ಸ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು DRDO ದ ಒಂದು ಸಂಸ್ಥೆ ಆಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪುಣೆ ಬೇಸ್ಡ್ ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೇವೆ. ಸೊ ಇದು ಪುಣೆ ಮೂಲದ ಒಂದು DRDO ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಮುಖಾಂತರ ಸುಧಾರಿತ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಈ ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ರೆಡ್ ಫೋರ್ಟ್ ಅಲ್ಲಿ ಏನ್ ನಡೆಯುತ್ತೆ, ಸೊ ಅಲ್ಲಿ 21 ಗನ್ ಸಲ್ಯೂಟ್ ಅನ್ನ ಮಾಡ್ಲಿಕ್ಕೆ ಉಪಯೋಗಿಸಲಾಗುತ್ತೆ. ಸೊ ಪ್ರತಿ ವರ್ಷ ಈ ಒಂದು ದಿನದಂದು ಟ್ರೈ ಕಲರ್ ಅಂದ್ರೆ ನಮ್ಮ ಭಾರತದ ಧ್ವಜವನ್ನ ಅಲ್ಲಿ ಅನಾವರಣ ಅಥವಾ ಆರಿಸಲಾಗುತ್ತೆ ಅಥವಾ ಹಾಯ್ಸ್ಟ್ ಮಾಡಲಾಗುತ್ತೆ. ಸೊ ಅದರೊಂದಿಗೆ ನಮ್ಮ ನ್ಯಾಷನಲ್ ಆಂಥಮ್ ಅಥವಾ ನಮ್ಮ ರಾಷ್ಟ್ರಗೀತೆಯನ್ನು ಕೂಡ ಅಲ್ಲಿ ಹಾಡಲಾಗುತ್ತೆ. ಸೊ ಅದೇ ಸಮಯದಲ್ಲಿ ಈ ಒಂದು 21 ಗನ್ ಸಲ್ಯೂಟ್ ಅನ್ನ ಕೂಡ ಮಾಡಲಾಗುತ್ತೆ. ಸೊ ಇದು ನಮ್ಮ ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿರುತ್ತೆ. ಸೊ ದಿಸ್ ಇಸ್ ಹೌ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆಸ್ ದಿ ಮೇನ್ ಇವೆಂಟ್. ಸೊ ಈ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇಷ್ಟು ವರ್ಷಗಳಿಂದ ವರ್ಲ್ಡ್ ವಾರ್ ಎರಾ ಅಂದ್ರೆ ವಿಶ್ವ ಸಮರದ ಸಮಯಕ್ಕೆ ಸೇರಿರ್ತಕ್ಕಂಥ ಬ್ರಿಟಿಷರ ಪಿರಂಗಿ ಬಂದೂಕುಗಳನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಆ ಪಿರಂಗಿ ಬಂದೂಕನ್ನ ಏನ್ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಆರ್ಡಿನೆನ್ಸ್ ಕ್ವಿಕ್ ಫೈರ್ 25 ಪೌಂಡರ್ ಅಂತ ಕರಿತೇವೆ. ಸೊ ಈ ರೀತಿಯ ಪಿರಂಗಿ ಬಂದೂಕುಗಳನ್ನ ನಾವು ಇಷ್ಟು ವರ್ಷದಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಈಗಲೂ ಕೂಡ ಅದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಅದರ ಜೊತೆಗೆ ನಮ್ಮ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಗನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ.
ಮಾಡಲಾಗಿರುತ್ತೆ. ಸೊ ಈ ATAGS ಅಂತಕ್ಕಂಥ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2013ರಲ್ಲಿ 2013 ಅಲ್ಲಿ DRDO ವತಿಯಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಕಾರಣ ಏನು ಅಂದ್ರೆ ಟು ರೀಪ್ಲೇಸ್ ಓಲ್ಡರ್ ಗನ್ಸ್ ಇನ್ ಸರ್ವಿಸ್ ಇನ್ ದ ಆರ್ಮಿ ವಿತ್ ಅ ಮಾಡರ್ನ್ 155mm ಆರ್ಟಿಲರಿ ಗನ್ಸ್. ಅಂದ್ರೆ ನಮ್ಮ ಒಂದು ಮಿಲಿಟರಿಯಲ್ಲಿ ಇರ್ತಕ್ಕಂಥ ಹಳೆಯ ಸಾಂಪ್ರದಾಯಿಕ ಬಂದೂಕುಗಳನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಆಧುನಿಕ 155mm ಪಿರಂಗಿ ಗನ್ಗಳನ್ನ ಬದಲಾಯಿಸಲಿಕ್ಕೆ ಸೊ ಈ ಒಂದು ಯೋಜನೆಯನ್ನ 2013ರಲ್ಲಿ DRDO ವತಿಯಿಂದ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಈ ಸಂಸ್ಥೆ ಅಂದ್ರೆ ಈ ಒಂದು ಪಿರಂಗಿ ಬಂದೂಕುಗಳನ್ನ ಡೆವಲಪ್ ಮಾಡ್ತಕ್ಕಂಥ ಅಥವಾ ಹೋವಿಟ್ಸರ್ ಬಂದೂಕುಗಳನ್ನ ಡೆವಲಪ್ ಮಾಡ್ತಕ್ಕಂಥ ಸಂಸ್ಥೆಯನ್ನ ನಾವು ARDE ಅಂತ ಕರೆದ್ವಿ. ARDE ಅಂದ್ರೆ ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೆದ್ವಿ. ದಿಸ್ ಹ್ಯಾಸ್ ಕೊಲಾಬರೇಟೆಡ್ ವಿತ್ ಭಾರತ್ ಫೋರ್ಜ್ ಲಿಮಿಟೆಡ್ ಅಂಡ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್. ಸೊ ಇದು ಇಂಡಿಪೆಂಡೆಂಟ್ ಆಗಿ ಕ್ರಿಯೆ ಮಾಡ್ತಾ ಇಲ್ಲ. ಸೊ ಇದಕ್ಕೆ 2 ಅಸೋಸಿಯೇಷನ್ಸ್ ಕೂಡ ಇದಾವೆ. ಒಂದನ್ನ ನಾವು ಭಾರತ್ ಫೋರ್ಜ್ ಲಿಮಿಟೆಡ್ ಅಂತ ಕರಿತೇವೆ, ಇನ್ನೊಂದನ್ನ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇವರ ಸಹಕಾರದೊಂದಿಗೆ ಈ ರೀತಿಯ ಹೋವಿಟ್ಸರ್ ಗನ್ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಹಾಗಿದ್ರೆ ಈ ಒಂದು ಗನ್ ಸಲ್ಯೂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಹೇಗೆ ಸ್ಟಾರ್ಟ್ ಆಯ್ತು, ಯಾರು ಸ್ಟಾರ್ಟ್ ಮಾಡಿದ್ರು, ಯಾರಿಗೆ ಎಷ್ಟು ಗನ್ ಸಲ್ಯೂಟ್ ಮಾಡಬೇಕು, ಈ ಎಲ್ಲ ಮಾಹಿತಿ KPSC ಎಕ್ಸಾಮ್ ಅಲ್ಲಿ ಒಂದ್ಸತಿ ಕೇಳಿದ್ರು. ಮೈಸೂರು ಮಹಾರಾಜರಿಗೆ ಎಷ್ಟು ಸುತ್ತಿನ ಗನ್ ಸಲ್ಯೂಟ್ ಮಾಡಲಾಗುತ್ತೆ ಅಂತ. ಸೊ ಅದರ ಸಲುವಾಗಿ ಈ ಒಂದು ಕಾನ್ಸೆಪ್ಟ್ ನಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯ ಗನ್ ಸಲ್ಯೂಟ್ ಅನ್ನ ಫಸ್ಟ್ ಇನ್ಸ್ಟಿಟ್ಯೂಟೆಡ್ ಡ್ಯೂರಿಂಗ್ ದಿ ಟೈಮ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ದ ಲೇಟ್ 18th century. ಅಂದ್ರೆ 18ನೇ ಶತಮಾನದ ಕೊನೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸಮಯದಲ್ಲಿ ಗನ್ ಸಲ್ಯೂಟ್ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದು ಏನಕ್ಕೆ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಆ ಬ್ರಿಟಿಷರ ಕ್ರೌನ್ ಏನಿರುತ್ತೆ ಅವರಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಈ ಒಂದು ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಡ್ಯೂರಿಂಗ್ ದಿ ದರ್ಬಾರ್ ಆಫ್ 1877 ಅಂದ್ರೆ 1877ರ ದರ್ಬಾರ್ ಸಮಯದಲ್ಲಿ ಒಂದು ಹೊಸ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಸೊ ಇಟ್ ವಾಸ್ ಇಶ್ಯೂಡ್ ಬೈ ವೈಸರಾಯ್. ಅಂದ್ರೆ ಆಗಿನ ಕಾಲದ ವೈಸರಾಯ್ ಏನಿರ್ತಾರೆ ಅವರು ಒಂದು ಹೊಸ ಆದೇಶವನ್ನ ಹೊರಡಿಸ್ತಾರೆ. ಆ ಒಂದು ಹೊಸ ಆದೇಶ ಏನು ಅಂದ್ರೆ ಈ ಬ್ರಿಟಿಷ್ ಗವರ್ನರ್ಗೆ ಗನ್ ಸಲ್ಯೂಟ್ ಏನ್ ಮಾಡ್ತಾ ಇದ್ರು ಅದರ ಜೊತೆಗೆ ಈ ಒಂದು ಏನೋ ಬ್ರಿಟಿಷ್ ಮೊನಾರ್ಕ್ ಏನಿರುತ್ತೆ ಅಂದ್ರೆ ಬ್ರಿಟಿಷರ ರಾಜಪ್ರಭುತ್ವ ಏನಿರುತ್ತೆ ಸೊ ಅವರಿಗೆ 101 ಗನ್ ಸಲ್ಯೂಟ್ ಅಂದ್ರೆ 101 ಸುತ್ತಿನ ಗನ್ ಸಲ್ಯೂಟ್ ಅನ್ನ ಮಾಡ್ಬೇಕಂತ. ಅದಾದ್ಮೇಲೆ ವೈಸರ್ ಆಫ್ ಇಂಡಿಯಾ ಅಂದ್ರೆ ಭಾರತದ ವೈಸರಾಯ್ಗೆ 31 ಸುತ್ತಿನ ಗನ್ ಸಲ್ಯೂಟ್ ಅನ್ನ ಮಾಡ್ಬೇಕಂತ ಅಲ್ಲಿ ನಿಗದಿಯನ್ನ ಮಾಡ್ತಾರೆ. ಸೊ ಅದರ ಜೊತೆಗೆ ಭಾರತ ದೇಶದಲ್ಲಿ ಅನೇಕ ಇಂಡಿಯನ್ ರೂಲರ್ಸ್ ಅಥವಾ ಭಾರತೀಯ ರಾಜರು ಇರ್ತಾರೆ. ಆ ಭಾರತೀಯ ರಾಜರಿಗೆ ಅಕಾರ್ಡಿಂಗ್ ಟು ದಿ ಐರಾರ್ಕಿ ಅಂದ್ರೆ ಅವರ ಒಂದು ಶ್ರೇಣಿಯ ಆಧಾರದ ಮೇಲೆ 21, 19, 17, 15, 11 ಮತ್ತು 9 ಸುತ್ತಿನ ಗನ್ ಸಲ್ಯೂಟ್ ಅನ್ನ ಮಾಡ್ಬೇಕಂತ ಇಲ್ಲಿ ನಿರ್ಧಾರವನ್ನ ಮಾಡಿರ್ತಾರೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್ ಯಾರಿರ್ತಾರೆ ಅಂದ್ರೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಕಿಂಗ್ ಯಾರಿರ್ತಾರೆ ಅವ್ರಿಗೆ 21 ಗನ್ ಸಲ್ಯೂಟ್ ಇರುತ್ತೆ. ಸೊ ಲೀಸ್ಟ್ ಫೇಮಸ್ ಇರ್ತಕ್ಕಂಥವ್ರಿಗೆ 9 ಸುತ್ತಿನ ಗನ್ ಸಲ್ಯೂಟ್ ಇರುತ್ತೆ. ಸೊ ಈ ಪದ್ಧತಿಯನ್ನ ಇಲ್ಲಿ 1877ರಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ. ಸೊ ಇಲ್ಲಿ ನೀವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬ್ಸರ್ವ್ ಮಾಡಿದ್ರೆ ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಬೆಸ ಸಂಖ್ಯೆ ಆಡ್ ನಂಬರ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ 21 ಗನ್ ಸಲ್ಯೂಟ್ ಅನ್ನ ಯಾರ್ಯಾರಿಗೆ ಮುಂಚೆ ಕೊಡ್ತಾ ಇದ್ರು ಅದನ್ನ ನೋಡೋದಾದ್ರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಓನ್ಲಿ 3 ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ಇದು ಪ್ರಾರಂಭದಲ್ಲಿ 3 ರಾಜಪ್ರಭುತ್ವಗಳಿಗೆ ಮಾತ್ರ 21 ಗನ್ ಸಲ್ಯೂಟ್ ಅನ್ನ ಮಾಡ್ತಾ ಇದ್ರು. ಸೊ ಅದ್ ಯಾರ್ಯಾರು ಅಂದ್ರೆ ದಿ ಮಹಾರಾಜ ಗಾಯಕ್ವಾಡ್ ಆಫ್ ಬರೋಡಾ ಸ್ಟೇಟ್ ಅಂದ್ರೆ ಬರೋಡಾ ರಾಜ್ಯದಲ್ಲಿರ್ತಕ್ಕಂಥ ಮಹಾರಾಜ ಗಾಯಕ್ವಾಡ್ ಆಗಿದ್ರು. ಅದಾದ್ಮೇಲೆ ಮಹಾರಾಜ ಆಫ್ ಮೈಸೂರು ಸೊ ಮೈಸೂರಿನ ಮಹಾರಾಜನಿಗೆ ಮತ್ತೆ ನಿಜಾಮ್ ಆಫ್ ಹೈದರಾಬಾದ್ಗೆ 21 ಗನ್ ಸಲ್ಯೂಟ್ ಅನ್ನ ಮಾಡ್ತಾ ಇದ್ರು. ಸೊ ಇಲ್ಲಿ ನಮ್ಗೆ ಉತ್ತರ ಸಿಕ್ತು. ಸೊ ಮೈಸೂರು ಮಹಾರಾಜರಿಗೆ 21 ಗನ್ ಸಲ್ಯೂಟ್ ಅನ್ನ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಇದನ್ನ ಇನ್ನೂ ಇಬ್ಬರಿಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ 1970ನಲ್ಲಿ ಗ್ವಾಲಿಯರ್ ಮಹಾರಾಜ ಸಿಂಧಿಯಾಗೂ ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅದಾದ್ಮೇಲೆ 1921ನಲ್ಲಿ ಜಮ್ಮು ಕಾಶ್ಮೀರನ ಮಹಾರಾಜನ್ಗೂ ಕೂಡ 21 ಗನ್ ಸಲ್ಯೂಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪದ್ಧತಿಯನ್ನ ಯಾವಾಗ ಅಬಾಲಿಷ್ ಮಾಡ್ತಾರೆ ಅಂದ್ರೆ 1971ನಲ್ಲಿ ಅಬಾಲಿಷ್ ಮಾಡ್ತಾರೆ. ಯಾವ್ದ್ರ ಜೊತೆಗೆ ಅಬಾಲಿಷ್ ಮಾಡ್ತಾರೆ ಅಂದ್ರೆ ಪ್ರೈವಿ ಪರ್ಸಸ್ ಅಂತ ಇತ್ತು. ಪ್ರೈವಿ ಪರ್ಸಸ್ ಅಂದ್ರೆ ಈ ಟ್ಯಾಕ್ಸ್ ಪೇಯರ್ ಮನಿ ಏನಿರುತ್ತೆ ಆ ಒಂದು ಟ್ಯಾಕ್ಸ್ ಪೇಯರ್ ಮನಿಯಲ್ಲಿ ಸ್ವಲ್ಪ ಹಣವನ್ನ ಈ ರಾಜರಿಗೂ ಕೂಡ ಸಂದಾಯ ಮಾಡ್ತಾ ಇದ್ರು. ಆ ಪದ್ಧತಿಯನ್ನ ನಾವು ಪ್ರೈವಿ ಪರ್ಸಸ್ ಅಂತ ಕರಿತೀವಿ. ಈ ಪ್ರೈವಿ ಪರ್ಸಸ್ ಅಂತಕ್ಕಂಥ ಪದ್ಧತಿಯನ್ನ 1971ನಲ್ಲಿ ಅಬಾಲಿಷ್ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಒಂದು ಗನ್ ಸಲ್ಯೂಟ್ ಅಂತಕ್ಕಂಥ ಸಿಸ್ಟಮ್ ಅನ್ನ ಕೂಡ ಅಬಾಲಿಷ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್
ಸೆಂಟರ್ ಟು ಲಾಂಚ್ ನ್ಯೂ ಆಂಟಿ ಟಿಬಿ ಪ್ರೋಗ್ರಾಮ್. ಸೊ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗ ಅಂತ ನಾವೇನ್ ಕರಿತೀವಿ, ಸೊ ಈ ಒಂದು ರೋಗವನ್ನ ಶಮನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮತ್ತೊಂದು ಹೊಸ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಟಿಬಿ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್, ಇದು ಪ್ರಪಂಚದಾದ್ಯಂತ ಪ್ರಮುಖವಾಗಿ 7 ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ. ಆ 7 ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಟಿಬಿ ಅಥವಾ ಕ್ಷಯ ಅಂತಕ್ಕಂಥದ್ದನ್ನ ಟ್ರೀಟ್ ಮಾಡ್ಲಿಕ್ಕೆ ಆಂಟಿಬಯೋಟಿಕ್ಸ್ ಅಥವಾ ಪ್ರತಿಜೀವಕಗಳನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಪ್ರತಿಜೀವಕಗಳು ಇವಾಗ ರೆಸಿಸ್ಟೆಂಟ್ ಅಂದ್ರೆ ಈ ಒಂದು ಕಾಯಿಲೆಯನ್ನ ಉಂಟು ಮಾಡತಕ್ಕಂತ ಬ್ಯಾಕ್ಟೀರಿಯಾ ಸಾಕಷ್ಟು ಮ್ಯೂಟೇಶನ್ ಆಗಿ ಅದು ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧವನ್ನ ಅದು ಡೆವಲಪ್ ಮಾಡ್ಕೊಂಡಿರುತ್ತೆ. ಸೊ ಈ ರೀತಿಯ ಬ್ಯಾಕ್ಟೀರಿಯಾನ ನಾವೇನಂತ ಕರಿತೀವಿ ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಆಂಟಿಬಯೋಟಿಕ್ ಕೊಟ್ಟರು ಕೂಡ ಅದು ಸಾಯೋದಿಲ್ಲ, ಅದನ್ನ ನಾವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಕರಿತೇವೆ. ಸೊ ಹಾಗಿದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿನ ಕ್ಯೂರ್ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಮೆಡಿಸಿನ್ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಸೊ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇದನ್ನ ನಾವು ಬೀಡಾಕ್ವಿಲಿನ್ ಅಂತ ಕರಿತೀವಿ. ಈ ಒಂದು ಔಷಧಿಯನ್ನ ಉಪಯೋಗಿಸ್ಕೊಂಡು ಇದನ್ನ ಈಗ ಟ್ರೀಟ್ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ. ಹಾಗಿದ್ರೆ ಈಗ ಬಂದಿರತಕ್ಕಂತ ಹೊಸ ಕಾರ್ಯಕ್ರಮದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹೊಸ ಕಾರ್ಯಕ್ರಮನ ನಾವೇನಂತ ಕರಿತೀವಿ ಅಂದ್ರೆ ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ್ ಅಭಿಯಾನ ಅಂತ ಕರಿತೀವಿ. ಅಂದ್ರೆ ಪ್ರಧಾನ ಮಂತ್ರಿ ಕ್ಷಯರೋಗ ಮುಕ್ತ ಭಾರತ ಅಭಿಯಾನ ಅಂತ ಕರಿತೇವೆ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ಆರ್ ಗೋಯಿಂಗ್ ಟು ಎನ್ಕರೇಜ್ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಫ್ರಮ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂಡ್ ಇವನ್ ಪ್ರೈವೇಟ್ ಸೆಕ್ಟರ್ ಕಾರ್ಪೊರೇಟ್ಸ್. ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ್ ಅಭಿಯಾನದಲ್ಲಿ NGOs ಅಂದ್ರೆ ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ಅಥವಾ ಖಾಸಗಿ ವಲಯದ ಕಾರ್ಪೊರೇಟ್ ಸಂಸ್ಥೆಗಳಾಗಿರ್ಬೋದು, ಇವರು ಟಿಬಿಯನ್ನ ಶಮನ ಮಾಡ್ಲಿಕ್ಕೆ ಅಥವಾ ನಿರ್ಮೂಲ ಮಾಡ್ಲಿಕ್ಕೆ ಹಣಕಾಸಿನ ಕೊಡುಗೆಯನ್ನ ಕೊಡ್ತಕ್ಕಂತ ಅಥವಾ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಪ್ರೋತ್ಸಾಹವನ್ನ ಮಾಡ್ತಕ್ಕಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದನ್ನ ಎಲ್ಲಿಂದ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ದಿಸ್ ಇಸ್ ಬೇಸಿಕಲಿ ಡ್ರಿವನ್ ಪ್ರೈಮರಿಲಿ ಬೈ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ಅಂದ್ರೆ PMO ಪ್ರಧಾನ ಮಂತ್ರಿಗಳ ಕಚೇರಿ ಏನಿರುತ್ತೆ ಆ ಒಂದು ಕಚೇರಿಯಿಂದ ನೇರವಾಗಿ ನಡೆಸಲ್ಪಡ್ತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ಆಗಸ್ಟ್ 20ನೇ ತಾರೀಕು ಈ ಒಂದು ಅಭಿಯಾನ ಲಾಂಚ್ ಆಗಿರುತ್ತೆ. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ ಪ್ರೊವೈಡಿಂಗ್ ನ್ಯೂಟ್ರಿಷನಲ್ ಸಪೋರ್ಟ್ ಟು ಟಿಬಿ ಪೇಷಂಟ್ಸ್. ಅಂದ್ರೆ ಈ ಕ್ಷಯ ರೋಗಿಗಳು ಯಾರಿರ್ತಾರೆ ಅವರಿಗೆ ಪೌಷ್ಟಿಕಾಂಶದ ಬೆಂಬಲವನ್ನ ಒದಗಿಸ್ತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿ ಒಂದ್ ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ಬೇಕು. ಸೊ ದಿಸ್ ಇಸ್ ನಾಟ್ ಟು ಗಿವ್ ಮೆಡಿಸಿನ್ಸ್. ಅಂದ್ರೆ ಔಷಧಿಗಳನ್ನ ಕೊಡ್ಲಿಕ್ಕೆ ಆಲ್ರೆಡಿ ಸಾಕಷ್ಟು ಸ್ಕೀಮ್ಸ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಇವಾಗ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ನ್ಯೂಟ್ರಿಷನಲ್ ಸಪೋರ್ಟ್ ಅಥವಾ ಪೌಷ್ಟಿಕಾಂಶದ ಬೆಂಬಲವನ್ನ ಕೊಡ್ಲಿಕ್ಕೆ ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ್ ಅಭಿಯಾನವನ್ನ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮ್ ಏನಿದೆ, this would be an expansion of the Union Health Ministry's focus on TB eradication. ಅಂದ್ರೆ ಭಾರತ ದೇಶದ ಈ ಕ್ಷಯ ಮುಕ್ತ ರಾಷ್ಟ್ರವನ್ನಾಗಿ ಮಾಡ್ಬೇಕಂತಕ್ಕಂತ ಒಂದು ಡ್ರೈವ್ ಏನಿದೆ, ಸೊ ಅದರ ವಿಸ್ತರಣೆಯ ರೂಪವಾಗಿ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಭಾರತ ದೇಶದಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಥವಾ ರಾಷ್ಟ್ರೀಯ ಆರೋಗ್ಯ ಮಿಷನ್ ನ ಅಡಿಯಲ್ಲಿ ಒಂದು ಯೋಜನೆ ಇದೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಥವಾ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲ ಕಾರ್ಯಕ್ರಮ ಅಂತ ಇದೆ. ಸೊ ಇದಕ್ಕೆ ಜೊತೆಯಾಗಿ ಅಥವಾ ಇದಕ್ಕೆ ಪೂರಕವಾಗಿ ಈ ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಒಂದು ಪೋಷಣ್ ಅಂತ ಒಂದು ಕಾರ್ಯಕ್ರಮ ಇತ್ತು, ಅದನ್ನ ನಾವು ನಿಕ್ಷಯ ಪೋಷಣೆ ಅಂತ ಕರಿತಾ ಇದ್ವಿ ಅಥವಾ ನಿಕ್ಷಯ್ ಪೋಷಣ್ ಅಂತ ಕರಿತಾ ಇದ್ರು. ಸೊ ಇದ್ರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಸರ್ಕಾರದ ವತಿಯಿಂದ ಈ ಟಿಬಿ ಪೇಷಂಟ್ಸ್ಗೆ ಮಾಸಿಕವಾಗಿ 500 ರೂಪಾಯಿಗಳ ಹಣ ಸಹಾಯವನ್ನ ಮಾಡ್ತಾ ಇದ್ರು. ಈ ಒಂದು ಹಣ ಸಹಾಯ ಏನಕ್ಕಂದ್ರೆ ನ್ಯೂಟ್ರಿಷನಲ್ ಸಪೋರ್ಟ್ಗೆ ಮಾಡ್ತಾ ಇದ್ರು. ಬಟ್ ಇದರ ಜೊತೆಗೆ ಇವಾಗ ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ್ ಅಭಿಯಾನ ಏನಿದೆ, ಸೊ ಹಣ ಸಹಾಯದ ಬದಲಿಗೆ ಅವರಿಗೆ ಆಹಾರ ಧಾನ್ಯಗಳನ್ನೇ ಕೊಡ್ಲಾಗುತ್ತೆ. ಸೊ ಏನೇನು ಆಹಾರ ಧಾನ್ಯಗಳನ್ನ ಕೊಡ್ತಾರೆ, ಅದು ಸೀರಿಯಲ್ಸ್ ಇರ್ಬೋದು, ಪಲ್ಸಸ್ ಇರ್ಬೋದು, ಅದಾದ್ಮೇಲೆ ಮಿಲ್ಕ್, ಗ್ರೌಂಡ್ ನಟ್, ಈ ರೀತಿಯ ಆಹಾರಗಳನ್ನ ಒದಗಿಸ್ತಕ್ಕಂತ ಒಂದು ಕಾರ್ಯಕ್ರಮ ಆಗಿರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇದನ್ನ ನಾವು ಪೌಷ್ಟಿಕಾಂಶದ ಕಾರ್ಯಕ್ರಮ ಅಂತ ಕರಿತಾ ಇದ್ವಿ. ಸೊ ಯಾವ್ಯಾವ ಆಹಾರವನ್ನ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಮಾಸಿಕವಾಗಿ ಕೊಡ್ತಾರೆ ಅಂತ ನಾವಿಲ್ಲಿ ಮಾರ್ಕ್ ಮಾಡಿದ್ವಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಇದ್ರ ಜೊತೆಗೆ ಟಿಬಿ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಟಿಬಿ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದು ವೈರಸ್ ಕಾಯಿಲೆ ಅಲ್ಲ, ಬ್ಯಾಕ್ಟೀರಿಯಾದ ಕಾಯಿಲೆ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾನ ನಾವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಸೊ ಇದು ಪ್ರಮುಖವಾಗಿ ಲಂಗ್ಸ್ ಅಥವಾ ನಮ್ಮ ಶ್ವಾಸಕೋಶವನ್ನ ಇನ್ಫೆಕ್ಟ್ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಈ ಒಂದು ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದನ್ನ ಲೇಟೆಂಟ್ ಟಿಬಿ ಅಥವಾ ಸುಪ್ತ ಕ್ಷಯ ಅಂತ ಕರಿತೇವೆ, ಇನ್ನೊಂದನ್ನ ಆಕ್ಟಿವ್ ಟಿಬಿ ಅಥವಾ ಸಕ್ರಿಯ ಟಿಬಿ ಅಂತ ಕರಿತೇವೆ. ಸೊ ಲೇಟೆಂಟ್ ಟಿಬಿಯಲ್ಲಿ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ, ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ. ಬಟ್ ಆಕ್ಟಿವ್ ಟಿಬಿಯಲ್ಲಿ ಸಾಕಷ್ಟು ರೋಗ ಲಕ್ಷಣಗಳು ಇರುತ್ತೆ. ಅದರಲ್ಲಿ
ಈ ಪ್ರೊಲಾಂಗ್ಡ್ ಕಾಫ್ ಅಂದ್ರೆ ದೀರ್ಘಾವಧಿಯ ಕೆಮ್ಮು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಿಂಪ್ಟಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಪ್ರಿವೆನ್ಷನ್ ಆಫ್ ಟಿಬಿ ಅಂದ್ರೆ ಈ ಒಂದು ಟಿಬಿ ಅನ್ನ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಅದನ್ನ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಟ್ಯೂಬರ್ಕ್ಯುಲೋಸಿಸ್ ನ ತಡಿಲಿಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಒಂದು ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನ ಕೂಡ ಕೊಡ್ತಾರೆ. ಆ ಒಂದು ಲಸಿಕೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಸಿಲಸ್ ಕಾಲ್ಮೆಟೆಗೋರಿನ್ ಅಥವಾ BCG ವ್ಯಾಕ್ಸಿನ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಟಿಬಿ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ Parliament has passed the National Anti-Doping Bill 2021. ಸೊ ನಮ್ಮ ಸಂಸತ್ತು ಈ ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಮಸೂದೆ 2021 ಅಂಗೀಕಾರ ಮಾಡಿದೆ. ನಾವು ವಾಟ್ ಯು ಮೀನ್ ಬೈ ಆಂಟಿ ಡೋಪಿಂಗ್? ಸೊ ಈ ಕ್ರೀಡಾಪಟುಗಳು ತಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಕೆಲವೊಂದು ಡ್ರಗ್ಸ್ ಅನ್ನ ತೆಗೆದುಕೊಳ್ತಾರೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಅಥವಾ ಅವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥ ಒಂದು ಬಿಲ್ ಅನ್ನ ನಾವು ನ್ಯಾಷನಲ್ ಆಂಟಿ ಡೋಪಿಂಗ್ ಬಿಲ್ ಅಂತ ಕರಿತೇವೆ. ಸೊ ಈ ರೀತಿಯ ಬಿಲ್ ಅನ್ನ ಸಂಸತ್ತು ಅಂಗೀಕಾರ ಮಾಡಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಬಿಲ್ ನ ಮುಖಾಂತರ ಏನೇನ್ ಪ್ರಾಹಿಬಿಟ್ ಆಗುತ್ತಂದ್ರೆ, ಸೊ ಇಟ್ ಪ್ರಾಹಿಬಿಟ್ ಅಥ್ಲೇಟ್ಸ್ ಸಪೋರ್ಟ್ ಪರ್ಸನಲ್ ಅಂಡ್ ಅದರ್ ಪರ್ಸನ್ಸ್ ಫ್ರಮ್ ಎಂಗೇಜಿಂಗ್ ಇನ್ ಡೋಪಿಂಗ್. ಸೊ ಇದರಲ್ಲಿ ಕ್ರೀಡಾಪಟುಗಳಾಗಿರ್ಬೋದು, ಆ ಕ್ರೀಡಾಪಟುಗಳಿಗೆ ಬೆಂಬಲ ನೀಡ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು, ಅಂದ್ರೆ ಫಾರ್ ಎಕ್ಸಾಂಪಲ್ ಅವರ ಕೋಚ್ ಆಗಿರ್ಬೋದು ಅಥವಾ ಅವರ ಫಿಸಿಯೋ ಆಗಿರ್ಬೋದು. ಸೊ ಈ ಎಲ್ಲ ಇತರ ವ್ಯಕ್ತಿಗಳು ಈ ಉದ್ದೀಪನ ಔಷಧಿಗಳನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಸೊ ಇಲ್ಲಿ ಒಂದ್ ಪಾಯಿಂಟ್ ನಾವೇನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ಬರೀ ಅಥ್ಲೆಟ್ಸ್ ನ ಮಾತ್ರ ಇದು ಪ್ರಾಹಿಬಿಟ್ ಮಾಡೋದಿಲ್ಲ, ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಪೋರ್ಟ್ ಸ್ಟಾಫ್ ಅನ್ನು ಕೂಡ ಈ ರೀತಿಯ ಡೋಪಿಂಗ್ ಮಾಡ್ತಕ್ಕಂಥದನ್ನ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಸಪೋಸ್ ಈ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದಾದಲ್ಲಿ ಆಗ್ತಕ್ಕಂಥ ಪನಿಷ್ಮೆಂಟ್ಸ್ ಏನು ಅಂದ್ರೆ, ಡಿಸ್ಕ್ವಾಲಿಫಿಕೇಶನ್ ಆಫ್ ದಿ ರಿಸಲ್ಟ್ ಇನ್ಕ್ಲೂಡಿಂಗ್ 4 ಫೀಚರ್ ಆಫ್ ಮೆಡಲ್ಸ್. ಅಂದ್ರೆ ಅವ್ರು ಏನು ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಾರೆ, ಸೊ ಅದನ್ನ ಅನರ್ಹತೆಗೊಳಿಸ್ತಾರೆ. ಅದಾದ್ಮೇಲೆ ಅವರು ತಮ್ಮ ಪದಕಗಳನ್ನ ಹಿಂದಿರುಗಿಸಬೇಕಾಗಿರುತ್ತೆ. ಅದಾದ್ಮೇಲೆ ಅವ್ರಿಗೆ ಬಂದಿರತಕ್ಕಂಥ ಪಾಯಿಂಟ್ಸ್ ಅಥವಾ ಅಂಕಗಳೇನಿರುತ್ತೆ, ಸೊ ಅದು ಕೂಡ ನ್ಯೂಟ್ರಲೈಸ್ ಆಗುತ್ತೆ. ಸೊ ಅದಾದ್ಮೇಲೆ ದೇ ವಿಲ್ ಬಿ ಬ್ಯಾನ್ಡ್ ಇನ್ ಪಾರ್ಟಿಸಿಪೇಟಿಂಗ್ ಇನ್ ಕಾಂಪಿಟೇಷನ್ಸ್ ಫಾರ್ ಅ ಪ್ರಿಸ್ಕ್ರೈಬ್ಡ್ ಪೀರಿಯಡ್. ಅಂದ್ರೆ ಒಂದು ನಿಗದಿತ ಅವಧಿಯ ಸಮಯಕ್ಕೆ ಅವರು ಯಾವುದೇ ಸ್ಪರ್ಧೆಗಳಲ್ಲಿ ಅಥವಾ ಈವೆಂಟ್ಗಳಲ್ಲಿ ಭಾಗವಹಿಸದ ಹಾಗೆ ಅವರನ್ನ ರದ್ದು ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇದರ ಪ್ರಮುಖ ಗುರಿ ಏನು ಅಂದ್ರೆ, ಭಾರತ ದೇಶದಲ್ಲಿ 2 ಏಜೆನ್ಸೀಸ್ ಇರುತ್ತೆ. ಒಂದನ್ನ ನಾವು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಥವಾ ರಾಷ್ಟ್ರೀಯ ಉದ್ದೀಪನ ನಿರೋಧನಾ ಸಂಸ್ಥೆ ಅಂತ ಕರಿತೀವಿ. ಇನ್ನೊಂದನ್ನ ನ್ಯಾಷನಲ್ ಡೋಪ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಇನ್ ಸ್ಪೋರ್ಟ್ಸ್. ಅಂದ್ರೆ ಕ್ರೀಡೆಗಳಲ್ಲಿ ರಾಷ್ಟ್ರೀಯ ಉದ್ದೀಪನ ಒಂದು ವ್ಯವಸ್ಥೆ ಏನಿರುತ್ತೆ ಅದರ ಪರೀಕ್ಷಾ ಪ್ರಯೋಗಾಲಯ ಅಂತ ಏನ್ ಕರಿತೀವಿ. ಸೊ ಇವೆರಡಕ್ಕೆ ಒಂದು ಸ್ಟ್ಯಾಟ್ಯುಟರಿ ಶಾಸನಬದ್ಧ ಚೌಕಟ್ಟು ಅಥವಾ ಸ್ಟ್ಯಾಟ್ಯುಟರಿ ಫ್ರೇಮ್ ವರ್ಕ್ ಅನ್ನ ಕೊಡ್ತಕ್ಕಂತ ಬಿಲ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ರೀತಿಯ ಒಂದು ಕಾಯ್ದೆಯನ್ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಆ ರಾಷ್ಟ್ರಗಳ ಪಟ್ಟಿಯನ್ನ ನಾವಿಲ್ಲಿ ಕೊಡ್ತಿರ್ತೇವೆ. ಸೊ ಈ ರಾಷ್ಟ್ರಗಳ ಪಟ್ಟಿಗೆ ಭಾರತ ಕೂಡ ಈಗ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಇದನ್ನ ನಾಡಾ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 24 ನವೆಂಬರ್ 2005 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದರ ಪರ್ಪಸ್ ಏನು ಅಂದ್ರೆ, ಫಾರ್ ಡೋಪ್ ಫ್ರೀ ಸ್ಪೋರ್ಟ್ಸ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಈ ಉದ್ದೀಪನ ಮದ್ದು ಮುಕ್ತ ಕ್ರೀಡೆಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈ ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಸಂಸ್ಥೆ ಇರುತ್ತೆ. ಇದನ್ನ ನಾವು ವಿಶ್ವ ಮಟ್ಟದಲ್ಲಿ ಇರ್ತಕ್ಕಂಥ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಥವಾ ವಿಶ್ವ ಡೋಪಿಂಗ್ ವಿರೋಧಿ ಸಂಸ್ಥೆ ಅಂತ ಕರಿತೇವೆ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ನವೆಂಬರ್ 1999 ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವ ಒಂದು ಕಮಿಟಿ ಕೆಳಗಡೆ ಬರುತ್ತಂದ್ರೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಥವಾ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಡಿಯಲ್ಲಿ ವರ್ಲ್ಡ್ ಡೋಪಿಂಗ್ ಏಜೆನ್ಸಿಯನ್ನ ಆಂಟಿ ಡೋಪಿಂಗ್ ಏಜೆನ್ಸಿಯನ್ನ 1999 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತಕ್ಕಂಥದ್ದು ಇಟ್ ಇಸ್ ಬಿನ್ ರೆಕಗ್ನೈಸ್ಡ್ ಬೈ ಯುನೆಸ್ಕೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಗೇನ್ಸ್ಟ್ ಡೋಪಿಂಗ್ ಇನ್ ಸ್ಪೋರ್ಟ್ಸ್. ಸೊ ಇದನ್ನ ಯುನೆಸ್ಕೋದಲ್ಲಿ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಇಂದ ಈ ಒಂದು ಆಂಟಿ ಡೋಪಿಂಗ್ ಅಂತ ನಾವೇನ್ ಕರಿತೀವಿ, ಸೊ ಇದರ ವತಿಯಿಂದ ಇದು ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ with this we have come to the fourth article. This is about ಕರ್ನಾಟಕ ಆರೋಗ್ಯ ಬಂಧು ಸ್ಕೀಮ್ ಮಾಡಿಫೈಡ್. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಆರೋಗ್ಯ ಬಂಧು ಯೋಜನೆ ಏನಿದೆ, ಸೊ ಇದನ್ನ ಇವಾಗ ಮಾರ್ಪಾಡು ಮಾಡಿದ್ದಾರೆ. ಸೊ ಇದನ್ನ ಬ್ರೀಫ್ ಆಗಿ ಹೇಳೋದಾದ್ರೆ, PHC ಅಂತ ನೀವು ಕೇಳಿರ್ತೀರಾ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತ ಕೇಳಿರ್ತೀರಾ. ಸೊ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನೇರವಾಗಿ ಕರ್ನಾಟಕ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಸೊ ಕೆಲವೊಂದು PHC ಗಳನ್ನ ಮಾತ್ರ ಕೆಲವೊಂದು ಟ್ರಸ್ಟ್ ಆಗ್ಲಿ ಅಥವಾ NGO ಆಗ್ಲಿ ಅಥವಾ ಪ್ರೈವೇಟ್ ವ್ಯಕ್ತಿಗಳಿಗಾಗ್ಲಿ ಅಥವಾ ಹಾಸ್ಪಿಟಲ್ಸ್ಗಾಗ್ಲಿ ಬಿಟ್ಕೊಟ್ಟಿರ್ತಾರೆ. ಆ ರೀತಿಯ
ಡೆಲಿಗೇಷನ್ ನಾವು ಆರೋಗ್ಯ ಬಂಧು ಸ್ಕೀಮ್ ಅಂತ ಕರಿತಾ ಇದ್ವಿ. ಸೊ ಇದರಲ್ಲಿರ್ತಕ್ಕಂಥ ಒಟ್ಟು ಆರೋಗ್ಯ ಬಂಧು ಸ್ಕೀಮ್ ಅಲ್ಲಿ ಬೇರೆಯವರ ಒಂದು ಆಡಳಿತದಲ್ಲಿರ್ತಕ್ಕಂಥ ಆಸ್ಪತ್ರೆಗಳನ್ನ ಮತ್ತೆ ಕರ್ನಾಟಕ ಸರ್ಕಾರ ವಾಪಸ್ ತೆಗೆದುಕೊಂಡಿರುತ್ತೆ. ಸೊ ಅದನ್ನ ನಾವು ಮಾಡಿಫಿಕೇಶನ್ ಅಂತ ಕರಿತೇವೆ. ಸೊ ಎಷ್ಟು ಹಾಸ್ಪಿಟಲ್ಸ್ ಅನ್ನ ವಾಪಸ್ ತೆಗೆದುಕೊಂಡಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ modifying the Arogya Bandhu scheme limited the continuation of the scheme in only 12 primary health centers that are 15 kilometers away from highways. ಅಂದ್ರೆ ಈ ಹೆದ್ದಾರಿಗಳಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 12 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮಾತ್ರ ಈ ಒಂದು ಆರೋಗ್ಯ ಬಂಧು ಯೋಜನೆ ಅಡಿಯಲ್ಲಿ ಬೇರೆಯವರ ಆಡಳಿತದಲ್ಲಿ ಇರುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಆರೋಗ್ಯ ಸಂಸ್ಥೆಗಳು ಈ ಒಂದು ಬೇರೆಯವರ ಆಡಳಿತದಲ್ಲಿ ಇದ್ದವು. ಸೊ ಹೀಗೆ ಈ ಒಂದು ಕಾರ್ಯಕ್ರಮ ಲಾಂಚ್ ಆಗಿದ್ದೆ ಯಾವಾಗ ಅಂದ್ರೆ ಮೇ 2011ರಲ್ಲಿ ಆರೋಗ್ಯ ಬಂಧು ಅಂತಕ್ಕಂಥ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಫಾರ್ ದ ಪರ್ಪಸ್ ಆಫ್ ಪಾರ್ಟ್ನರ್ ವಿತ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಚಾರಿಟಬಲ್ ಟ್ರಸ್ಟ್ ಮತ್ತೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಟು ರನ್ 52 ಆಫ್ ಇಟ್ಸ್ PHCs ಇನ್ 39 ತಾಲೂಕ್ಸ್. ಅಂದ್ರೆ 39 ತಾಲೂಕುಗಳಲ್ಲಿರ್ತಕ್ಕಂಥ 52 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅನ್ನ ಯಾವುದೇ ಸರ್ಕಾರೇತರ ಸಂಸ್ಥೆ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು ಅಥವಾ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿರ್ಬೋದು ಅವ್ರಿಗೆ ಬಿಟ್ಕೊಡ್ಲಾಗುತ್ತೆ. ಸೊ ಈ ರೀತಿಯ ಯೋಜನೆಯನ್ನ 2011 ಅಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ 52ರಲ್ಲಿ ಈಗ 12 ಮಾತ್ರ ಬೇರೆಯವರ ಮ್ಯಾನೇಜ್ಮೆಂಟ್ ಅಲ್ಲಿ ಉಳ್ಕೊಂಡಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನವೆಂಬರ್ 2016 ನಲ್ಲೂ ಕೂಡ ಇದಕ್ಕೆ ತಿದ್ದುಪಡಿ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ 27 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅನ್ನ ಅವರು ಟೇಕ್ ಓವರ್ ಮಾಡ್ತಾರೆ. ಸೊ 52 ಅಲ್ಲಿ 27 ಅವಾಗಲೇ ತೆಗೆದುಕೊಂಡಿದ್ರು. ಸೊ ಇವಾಗ ಬರೀ 12 ಮಾತ್ರ ಬೇರೆಯವರ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಇರುತ್ತೆ. ಆ 12 ಹಾಸ್ಪಿಟಲ್ಸ್ ಯಾವ್ದ್ಯಾವ್ದು ಯಾವ ಒಂದು ತಾಲೂಕಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾಹಿತಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ MOU ಬಿಟ್ವೀನ್ ಇಂಡಿಯನ್ ನೇವಿ ಮತ್ತೆ ಇಸ್ರೋ. ಸೊ ಭಾರತೀಯ ನೌಕಾಪಡೆ ಮತ್ತು ಇಸ್ರೋ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಆ ಒಂದು ಒಪ್ಪಂದ ಯಾವುದರ ಸಲುವಾಗಿ ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯನ್ ನೇವಿ ಸೈನ್ಡ್ MOU ವಿತ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಹಮದಾಬಾದ್. ಸೊ ನಮ್ಮ ಒಂದು ಭಾರತೀಯ ನೌಕಾಪಡೆ ಅಹಮದಾಬಾದ್ ನಲ್ಲಿರ್ತಕ್ಕಂಥ ಇಸ್ರೋದ ಸಂಸ್ಥೆ ಆಗಿರ್ತಕ್ಕಂಥ ಬಾಹ್ಯಾಕಾಶ ಅಪ್ಲಿಕೇಶನ್ ಕೇಂದ್ರದೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಡೇಟಾ ಶೇರಿಂಗ್, ಅಂದ್ರೆ ದತ್ತಾಂಶವನ್ನ ಹಂಚಿಕೆ ಮಾಡ್ತಕ್ಕಂಥದ್ದು. ಯಾರು ಡೇಟಾನ ಶೇರ್ ಮಾಡ್ಬೇಕಂದ್ರೆ ಇಸ್ರೋದವರು ಭಾರತೀಯ ನೌಕಾಪಡೆಗೆ ಡೇಟಾವನ್ನ ಶೇರ್ ಮಾಡಬೇಕು. ಯಾವುದಕ್ಕೆ ಸಂಬಂಧಪಟ್ಟಂತೆ ಡೇಟಾ ಅಂದ್ರೆ ಈ ಒಂದು ಓಷಿಯೋನಾಲಜಿ ಮತ್ತೆ ಮೆಟ್ರೋಲಜಿ, ಈ ಒಂದು ಸಮುದ್ರ ಶಾಸ್ತ್ರ ಮತ್ತು ಹವಾಮಾನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡೇಟಾವನ್ನ ಇಸ್ರೋದವರು ಭಾರತೀಯ ನೌಕಾಪಡೆಗೆ ಶೇರ್ ಮಾಡ್ಕೊಳ್ಬೇಕು. ಕಾರಣ ಏನಂದ್ರೆ ಭಾರತೀಯ ನೌಕಾಪಡೆ ನಮ್ಮ ದೇಶಕ್ಕೆ ಭದ್ರತೆಯನ್ನ ಒದಗಿಸ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಯೂನಿಟ್ ಆಗಿರುತ್ತೆ. ಸೊ ಅದು ಇನ್ನೂ ಅಡ್ವಾನ್ಸ್ಮೆಂಟ್ ಮಾಡ್ಲಿಕ್ಕೆ ಈ ರೀತಿಯ ಡೇಟಾ ಅವರಿಗೆ ಸಹಾಯ ಆಗುತ್ತೆ. ಆ ಒಂದು ಕಾರಣದಿಂದ ಇಸ್ರೋದ ವತಿಯಿಂದ ಈ ಡೇಟಾವನ್ನ ಸಂಗ್ರಹ ಮಾಡ್ಲಿಕ್ಕೆ ಈಗ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ದೇರ್ ವಿಲ್ ಬಿ ಅ ಕಾಮನ್ ಪ್ಲಾಟ್ಫಾರ್ಮ್ ಫಾರ್ ಮ್ಯೂಚುವಲ್ ಕೋಆಪರೇಷನ್. ಅಂದ್ರೆ ಈ ಎರಡು ಘಟಕಗಳ ನಡುವೆ ಒಂದು ಪರಸ್ಪರ ಸಹಕಾರವನ್ನ ಏರ್ಪಡಿಸಲಿಕ್ಕೆ ಒಂದು ಸಾಮಾನ್ಯ ವೇದಿಕೆಯನ್ನ ಏರ್ಪಾಡು ಮಾಡ್ತಾರೆ. ಸೊ ಇದರಲ್ಲಿ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್ ಬೈ SAC ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಪೇಸ್ ಅಪ್ಲಿಕೇಶನ್ ಸೆಂಟ್ರಲ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ವೈಜ್ಞಾನಿಕ ಪ್ರಗತಿಗಳನ್ನ ಈ ಒಂದು ನೇವಿ ಜೊತೆ ಶೇರ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ದಟ್ ವುಡ್ ಬಿ ಸಿನರ್ಜೈಸ್ಡ್ ಇಂಟು ಇಂಡಿಯನ್ ನೇವಲ್ ಎಫರ್ಟ್ ಟು ಕೀಪ್ ದಿ ನೇಷನ್ಸ್ ಡಿಫೆನ್ಸ್. ಅಂದ್ರೆ ಭಾರತ ದೇಶದ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ನೌಕಾಪಡೆಯ ಪ್ರಯತ್ನಗಳೇನಿರುತ್ತೆ ಅದನ್ನ ಸಂಯೋಜನೆ ಮಾಡ್ಲಿಕ್ಕೆ ಈ ರೀತಿಯ ದತ್ತಾಂಶ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ರೀತಿಯ ಡೇಟಾನ ಶೇರ್ ಮಾಡ್ಕೊಳ್ತಾರೆ ಅಂದ್ರೆ ನಾನ್ ಕಾನ್ಫಿಡೆನ್ಷಿಯಲ್ ಅಬ್ಸರ್ವೇಷನಲ್ ಡೇಟಾ, ಅಂದ್ರೆ ಗೌಪ್ಯವಲ್ಲದ ಅವಲೋಕನ ಡೇಟಾವನ್ನ ಮಾತ್ರ ಹಂಚ್ಕೊಳ್ತಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ವೆದರ್ ಪ್ರಾಡಕ್ಟ್ಸ್ ಅಂದ್ರೆ ಹವಾಮಾನ ಉತ್ಪನ್ನಗಳು ಮತ್ತೆ ಎಕ್ಸ್ಪರ್ಟ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಅಂದ್ರೆ ಕೆಲವೊಂದು ವಿಶೇಷ ತಜ್ಞರು ಕೊಟ್ಟಿರ್ತಕ್ಕಂಥ ಪ್ರಕ್ರಿಯೆಗಳನ್ನ ಇವರೊಂದಿಗೆ ಶೇರ್ ಮಾಡ್ಕೊಳ್ತಾರೆ. ಸೊ ಇದರಿಂದ ನ್ಯೂ ಟೂಲ್ಸ್, ಕ್ಯಾಲಿಬ್ರೇಷನ್ ಅಂಡ್ ವ್ಯಾಲಿಡೇಷನ್ ಆಫ್ ಓಷನ್ ಮಾಡೆಲ್ಸ್ ಅಂದ್ರೆ ಸಮುದ್ರದಲ್ಲಿರ್ತಕ್ಕಂಥ ಕೆಲವೊಂದು ಮಾಪನಾಂಕಗಳನ್ನ ನಿರ್ಣಯ ಮಾಡ್ಲಿಕ್ಕೆ, ಸಾಗರ ಮಾದರಿಗಳನ್ನ ಮೌಲ್ಯೀಕರಣ ಮಾಡ್ಲಿಕ್ಕೆ ಸಹಾಯ ಆಗ್ತಕ್ಕಂಥ ದತ್ತಾಂಶವನ್ನ ನೇವಿ ಜೊತೆಗೆ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿಷನ್ ರಫ್ತಾರ್ ಅಂತ ಕರಿತೇವೆ. ಸೊ ಮಿಷನ್ ರಫ್ತಾರ್ ಅಂತ ಕರೆದ್ರೆ ಸೊ ಇದು ಏನ್ ಮಾಡ್ತಾ ಇದೆ ಅಂದ್ರೆ ಇಟ್ ಈಸ್ ಅ ಸ್ಪೀಡ್ ಎನ್ಹಾನ್ಸ್ಮೆಂಟ್ ಮಿಷನ್. ಅಂದ್ರೆ ನಮ್ಮ ಒಂದು ರೈಲ್ವೆ ಅದು ಸರಕು ಸಾಗಣೆ ರೈಲು ಆಗಿರ್ಬೋದು, ಅಂದ್ರೆ ನಮ್ಮ ಒಂದು ಫ್ರೈಟ್ ಟ್ರೈನ್ಸ್ ಅಂತ ನಾವೇನ್ ಕರಿತೀವಿ, ಈ ಒಂದು ಫ್ರೈಟ್ ಟ್ರೈನ್ಸ್ ಅಥವಾ ಸರಕು ಸಾಗಣೆ ಒಂದು ರೈಲುಗಳೇನಿರುತ್ತೆ
ಅವುಗಳ ವೇಗವನ್ನ ಡಬಲ್ ಮಾಡ್ತಕ್ಕಂಥದ್ದು, ದ್ವಿಗುಣಗೊಳಿಸ್ತಕ್ಕಂಥದ್ದು. ಅದಾದ್ಮೇಲೆ ಪ್ಯಾಸೆಂಜರ್ ಟ್ರೈನ್ಸ್ ಅಂತ ನಾವೇನ್ ಕರಿತೀವಿ, ಅದು ಸೂಪರ್ ಫಾಸ್ಟ್ ಮೇಲ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಅಂತ ನಾವೇನ್ ಕರಿತೀವಿ. ಸೊ ಇವುಗಳ ಒಂದು ಸ್ಪೀಡ್ ಅನ್ನ 25 ಕಿಲೋಮೀಟರ್ ಪರ್ ಅವರ್ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಮಿಷನ್ ರಫ್ತಾರ್ ಅಂತ ಕರಿತೀವಿ. ಸೊ ಈ ಒಂದು ಮಿಷನ್ ರಫ್ತಾರ್ ಅಲ್ಲಿ ಯಾವ ರೀತಿಯ ಕೋಚಸ್ ಅನ್ನ ಬಳಕೆ ಮಾಡ್ತಾರಂತ ಪ್ರಶ್ನೆ ಕೇಳಿದ್ರೆ, ಸೊ ಇದನ್ನ ನಾವು ಆಫ್ಮನ್ ಬುಷ್ ಅಂತ ಕರಿತೀವಿ. ಸೊ ಈ ರೀತಿಯ ಕೋಚಸ್ ಅನ್ನ ಉಪಯೋಗಿಸ್ಕೊಂಡು ರೈಲುಗಳ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ಸೊ ಈ ಕೋಚಸ್ ನ ಒಂದು ಪ್ರಯೋಜನ ಏನಂದ್ರೆ, ದೇ ಹ್ಯಾವ್ ಹೈಯರ್ ಸ್ಪೀಡ್ ಪೊಟೆನ್ಶಿಯಲ್, ಅಂದ್ರೆ ಅವು ಹೆಚ್ಚಿನ ವೇಗದ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ಕೋಚಸ್ ಆಗಿರ್ತವೆ. ಸೊ ಈ ಒಂದು ಸಿಸ್ಟಮ್ ನ ಅಥವಾ ಈ ಒಂದು ಮಿಷನ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ದೇ ಆರ್ ಕನ್ವರ್ಟಿಂಗ್ ಪ್ಯಾಸೆಂಜರ್ ಟ್ರೈನ್ ಆಪರೇಷನ್ಸ್ ವಿತ್ ಕನ್ವೆನ್ಷನಲ್ ಕೋಚಸ್ ಇಂಟು ಮೇಮು ಸರ್ವಿಸ್. ಸೊ ಮೇಮು ಅಂತಕ್ಕಂಥ ಒಂದು ಸರ್ವಿಸ್ಗೆ ಈ ಒಂದು ರೈಲುಗಳನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ. ಸೊ ಮೇಮು ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ಮಿಷನ್ ರಫ್ತಾರ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಿದ ನಂತರ, ಸೊ 2015 ಇಂದ 2022 ವರೆಗೂ 414 ಪ್ಯಾಸೆಂಜರ್ ಟ್ರೈನ್ ಗಳನ್ನ ಮೇಮು ಸೇವೆಗಳಾಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಇದರಿಂದ ಈ ಒಂದು ಟ್ರೈನ್ ಗಳ ಸ್ಪೀಡ್ ಏನಿರುತ್ತೆ, ಸೊ ಇದು ಗಣನೀಯವಾಗಿ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಸ್ಕೀಮ್ ಏನಿರುತ್ತೆ ಅಥವಾ ಮಿಷನ್ ಏನಿರುತ್ತೆ, ಸೊ ಅದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ, ಇಂಡಿಯಾ ಇಸ್ ಡೆವಲಪಿಂಗ್ 3000 ಕಿಲೋಮೀಟರ್ಸ್ ಆಫ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್, ಅಂದ್ರೆ 3000 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಮೀಸಲಾದ ಸರಕು ಕಾರಿಡಾರ್, ಅಂದ್ರೆ ಸರಕುಗಳನ್ನ ಸಾಗಿಸ್ತಕ್ಕಂಥ ರೈಲ್ವೆ ಕಾರಿಡಾರ್ ನ 3000 ಕಿಲೋಮೀಟರ್ಗಳ ವ್ಯಾಪ್ತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಸೊ ಅದರಿಂದ ಈ ಫ್ರೈಟ್ ಟ್ರೈನ್ಸ್ ಅಂತಕ್ಕಂಥದ್ದು 100 ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿ ರನ್ ಆಗ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಮೇಮು ಅಂದ್ರೆ, ಮೇನ್ ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಅಂತ ಕರಿತೇವೆ. ಸೊ ಇದ್ರ ಹೆಸರಲ್ಲೇ ಇದೆ. ಸೊ ಇದು ವಿದ್ಯುತ್ ಚಾಲಿತ ಟ್ರೈನ್ಸ್ ಆಗಿರುತ್ತೆ. ಸೊ ಕೋಲ್ ನ ಬದಲಾಗಿ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ಸ್ ನ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಈ ಎನರ್ಜಿ ಅಂತಕ್ಕಂಥದ್ದು ಇಂಟರಪ್ಟ್ ಆಗದೆ ಸಪ್ಲೈ ಆಗುವ ಕಾರಣದಿಂದ ಈ ಟ್ರೈನ್ ಗಳ ವೇಗ ಜಾಸ್ತಿ ಆಗಿರುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಅರೌಂಡ್ 100 ಕಿಲೋಮೀಟರ್ಸ್ ಪರ್ ಅವರ್, ಅಂದ್ರೆ ಗರಿಷ್ಠ ವೇಗ ಬಂದು 100 ಕಿಲೋಮೀಟರ್ ಪರ್ ಅವರ್ ಇನ್ಕ್ರೀಸ್ ಆಗುತ್ತೆ. ಅದಾದ್ಮೇಲೆ ಸರಾಸರಿ ವೇಗ ಬಂದು 50 ಕಿಲೋಮೀಟರ್ ಪರ್ ಅವರ್ ಗೆ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರಾಗಿ ಮುದ್ದೆ ಮತ್ತು ಜೋಳದ ರೊಟ್ಟಿ ಇನ್ ಮಿಡ್ ಡೇ ಮೀಲ್ಸ್, ಅಂದ್ರೆ ಮಧ್ಯಾಹ್ನದ ಬಿಸಿಯೂಟ ಏನ್ ಕೊಡ್ತಾ ಇದ್ರು, ಸೊ ಅದರ ಜೊತೆಗೆ ಇನ್ನು ಮೇಲೆ ಮಧ್ಯಾಹ್ನದಲ್ಲಿ ರಾಗಿ ಮುದ್ದೆ ಮತ್ತು ಜೋಳದ ರೊಟ್ಟಿಯನ್ನು ಕೊಡ್ಲಿಕ್ಕೂ ಕೂಡ ಕರ್ನಾಟಕ ಸರ್ಕಾರ ವೆರಿ ಶಾರ್ಟ್ಲಿ, ಅಂದ್ರೆ ವೆರಿ ಸೂನ್ ಈ ಒಂದು ಇಂಪ್ಲಿಮೆಂಟೇಷನ್ ನ ಕೂಡ ಇನ್ಕ್ಲೂಡ್ ಮಾಡಲಾಗ್ತಾ ಇದೆ. ಸೊ ಪ್ರಸ್ತುತವಾಗಿ ಎಗ್, ಬನಾನಾ, ಗ್ರೌಂಡ್ ನಟ್ ಚಿಕ್ಕಿ ಇದನ್ನ ಕೊಡ್ತಾ ಇದ್ದಾರೆ. ಮೊಟ್ಟೆ, ಬಾಳೆಹಣ್ಣು, ಕಡಲೆಕಾಯಿ ಚಿಕ್ಕಿ ಇದನ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ರಾಗಿ ಮತ್ತು ಜೋಳದಂತಹ ಸಿರಿಧಾನ್ಯಗಳನ್ನು ಕೂಡ ಗವರ್ನಮೆಂಟ್ ಮತ್ತೆ ಏಡೆಡ್ ಸ್ಕೂಲ್, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಇದನ್ನ ಕೊಡ್ಲಿಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ, ಅಂದ್ರೆ ಈ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಈ ಒಂದು ಸೌತ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ, ಅಂದ್ರೆ ದಕ್ಷಿಣ ಭಾಗದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಾಗಿ ಮುದ್ದೆನ ಕೊಡ್ತಾರೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ರಾಗಿ ಮುದ್ದೆ ಅವರ ಸ್ಟೇಪಲ್ ಫುಡ್ ಆಗಿರುತ್ತೆ. ಅದೇ ನಾರ್ತ್ ಕರ್ನಾಟಕ ಬಂದಾಗ ಜೋಳದ ರೊಟ್ಟಿಯನ್ನ ಈ ಒಂದು ಮಧ್ಯಾಹ್ನದ ಊಟದೊಂದಿಗೆ ಅನ್ನ ಸಾಂಬಾರ್ನ ಜೊತೆಗೆ ಕೊಡ್ಲಾಗುತ್ತೆ. ಸೊ ಇದರ ಜೊತೆಗೆ ಹಾಟ್ ಮಿಲ್ಕ್, ಅಂದ್ರೆ ಬಿಸಿಯಾದ ಒಂದು ಕಪ್ ಬಿಸಿ ಹಾಲನ್ನು ಕೂಡ ಕೊಡ್ಲಾಗುತ್ತೆ. ಸೊ ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಬಾಯ್ಲ್ಡ್ ಎಗ್, ಬನಾನಾ ಮತ್ತೆ ಗ್ರೌಂಡ್ ನಟ್ ಚಿಕ್ಕಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಬಾಯ್ಲ್ಡ್ ಎಗ್ ಅಂದ್ರೆ ಬೇಯಿಸಿದ ಮೊಟ್ಟೆ, ಬಾಳೆಹಣ್ಣು ಮತ್ತು ಕಡಲೆಕಾಯಿ ಚಿಕ್ಕಿಯನ್ನ ಪ್ರತಿದಿನ ಕೊಡೋದಿಲ್ಲ, ವಾರಕ್ಕೆ 2 ಸಾರಿ ಮಾತ್ರ ಕೊಡ್ತಾರೆ. ಸೊ 1 ರಿಂದ 8ನೇ ತರಗತಿಯ ಮಕ್ಕಳಿಗೆ ಮಾತ್ರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಹಿರೋಶಿಮಾ ಡೇ ಅಥವಾ ಹಿರೋಶಿಮಾ ದಿನ 2022 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ದಿನವನ್ನ ಪ್ರತಿ ವರ್ಷ 6ನೇ ಆಗಸ್ಟ್ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಹಿರೋಶಿಮಾ ಅಂತಕ್ಕಂಥದ್ದು ಜಪಾನ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಹಿರೋಶಿಮಾ ಮತ್ತೆ ನಾಗಸಾಕಿ ನಿಮ್ಗೆ ಗೊತ್ತಿರುತ್ತೆ. ಸೊ ವರ್ಲ್ಡ್ ವಾರ್ ಸಮಯದಲ್ಲಿ, ವಿಶ್ವ ಯುದ್ಧದ ಸಮಯದಲ್ಲಿ US ಹಿರೋಶಿಮಾ ಮತ್ತು ನಾಗಸಾಕಿ ಎರಡರ ಮೇಲೆ ಪರಮಾಣು ಬಾಂಬ್ಗಳನ್ನ ಪ್ಲಾಂಟ್ ಮಾಡಿರುತ್ತೆ. ಸೊ ಈ ಒಂದು ದಿನವನ್ನ ಸ್ಮರಿಸಲಿಕ್ಕೆ, ಆ ಒಂದು ಕೆಟ್ಟ ಘಟನೆಯನ್ನ ಸ್ಮರಿಸಲಿಕ್ಕೆ ಮತ್ತು ಅದರ ವಿರುದ್ಧವಾದ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಜಪಾನ್ ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ ಅಥವಾ ದ್ವೀಪಗಳ ರಾಷ್ಟ್ರವಾಗಿರುತ್ತೆ. ಸೊ ಇದರಲ್ಲಿ 4 ಮೇನ್ ಐಲ್ಯಾಂಡ್
ಐಲ್ಯಾಂಡ್ಸ್ ಇರುತ್ತೆ. ಒಂದನ್ನ ನಾವು ಹೊಕಾಯ್ಡೋ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಹಾನ್ಶೋ ಅಂತ ಕರಿತೀವಿ, ಮೂರನೇದನ್ನ ನಾವು ಶಿಕಾಕು ಅಂತ ಕರಿತೀವಿ, ನಾಲ್ಕನೇದನ್ನ ನಾವು ಕ್ಯೋಶೋ ಅಂತ ಕರಿತೇವೆ. ಸೊ ಹಿರೋಶಿಮಾ ಅಂತಕ್ಕಂಥದ್ದು ಆನ್ಶೋ ಅಂತಕ್ಕಂಥ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ನಾಗಸಕಿ ಅಂತಕ್ಕಂಥದ್ದು ಕ್ಯೂಶೋ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಹಿರೋಶಿಮಾ ದಿನವನ್ನ ಪ್ರತಿ ವರ್ಷ ಆಗಸ್ಟ್ 6ನೇ ತಾರೀಕು ಅಬ್ಸರ್ವ್ ಮಾಡಲಾಗುತ್ತೆ. ಆ ಒಂದು ದಿನ ಹಿರೋಶಿಮಾ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕ ದೇಶದವರು ವಿಶ್ವ ಸಮರ 2ನೇ ಸಮಯದಲ್ಲಿ ಪರಮಾಣು ಬಾಂಬ್ ಅನ್ನ ಅವ್ರ ಮೇಲೆ ಹಾಕಿರ್ತಾರೆ. ಸೊ ಈ ಒಂದು ದಿನವನ್ನ ಏನಕ್ಕೆ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಫೋಕಸ್ ಫಾರ್ ಪೀಸ್ ಪೊಲಿಟಿಕ್ಸ್ ಅಂದ್ರೆ ಶಾಂತಿ ರಾಜಕೀಯದ ಮೇಲೆ ಕೇಂದ್ರೀಕರಿಸಲಿಕ್ಕೆ, ಮತ್ತೆ ಆಂಟಿ ನ್ಯೂಕ್ಲಿಯರ್ ಡಿಸ್ಕಷನ್ಸ್ ಅಂದ್ರೆ ಈ ಪರಮಾಣು ವಿರೋಧಿ ಚರ್ಚೆಗಳನ್ನ ಮಾಡ್ಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ಹಿರೋಶಿಮಾ ಟ್ರಾಜಿಡಿ ಯಾವಾಗ ನಡೆಯುತ್ತೆ ಅಂದ್ರೆ 1945 ಅಲ್ಲಿ ಈ ಒಂದು ಟ್ರಾಜಿಡಿ ನಡೆದಿರುತ್ತೆ. ಅಮೆರಿಕನ್ ಬಾಂಬರ್ B-29 ನ ಮುಖಾಂತರ 5 ಟನ್ಸ್ ಅಟಾಮಿಕ್ ಬಾಂಬ್ ನ ಈ ಹಿರೋಶಿಮಾ ಮೇಲೆ ಹಾಕಿರ್ತಾರೆ. ಇಮ್ಯಾಜಿನ್ 5 ಟನ್ಗಳಷ್ಟು ಪರಮಾಣು ಬಾಂಬ್ ಅನ್ನ ಹಿರೋಶಿಮಾ ಮೇಲೆ ಹಾಕಿರ್ತಾರೆ. ಸೊ ಈ 5 ಟನ್ಗಳ ಪರಮಾಣು ಬಾಂಬ್ಗೆ ಇನ್ನೊಂದು ಹೆಸರಿರುತ್ತೆ. ಸೊ ಅದಕ್ಕೆ ಲಿಟಲ್ ಬಾಯ್ ಅಂತ ಕೋಡ್ ಮಾಡಿರ್ತಾರೆ. ಸೊ ಈ ಒಂದು ಲಿಟಲ್ ಬಾಯ್ ಅಂತಕ್ಕಂಥದ್ದು ಟೆಕ್ನಿಕಲಿ ಹೇಳೋದಾದ್ರೆ ಎನ್ರಿಚ್ಡ್ ಯುರೇನಿಯಂ ಗನ್ ಟೈಪ್ ಫ್ಯೂಷನ್ ವೆಪನ್ ಆಗಿರುತ್ತೆ ಅಂದ್ರೆ ಪುಷ್ಟೀಕರಿಸಿದ ಯುರೇನಿಯಂ ಗನ್ ಮಾದರಿಯ ವಿದಳನ ಆಯುಧವಾಗಿರುತ್ತೆ. ಸೊ ಇದರ ಪ್ರಿನ್ಸಿಪಲ್ ಬಂದು ಫ್ಯೂಷನ್ ಆಗಿರುತ್ತೆ. ವಿದಳನ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅವ್ರು ಯೂಸ್ ಮಾಡಿರ್ತಕ್ಕಂಥ ಒಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಬಂದು ಯುರೇನಿಯಂ ಆಗಿರುತ್ತೆ. ಸೊ ಈ ರೀತಿಯ ಬಾಂಬ್ ಅನ್ನ ಹಿರೋಶಿಮಾ ಮೇಲೆ ಹಾಕಿರ್ತಾರೆ. ಸೊ ದಿಸ್ ಹ್ಯಾಸ್ ಕಿಲ್ಡ್ 80,000 ಪೀಪಲ್, 80,000 ಜನರನ್ನ ಅದು ಕೊಂದಿರುತ್ತೆ. ಸೊ ಅದಾದ 3 ದಿನಗಳಿಗೆ ಅಂದ್ರೆ ಆಗಸ್ಟ್ 9ಕ್ಕೆ ನಾಗಸಾಕಿ ಮೇಲೆ ಇನ್ನೊಂದು ಬಾಂಬ್ ಅನ್ನ ಹಾಕ್ತಾರೆ. ಸೊ ಅದನ್ನ ಕೋಡ್ ನೇಮ್ ಏನಂತ ಕರೀತಾರೆ ಅಂದ್ರೆ ಫ್ಯಾಟ್ ಮ್ಯಾನ್ ಅಂತ ಕರೀತಾರೆ. ಸೊ ಇದನ್ನ ಟೆಕ್ನಿಕಲಿ ಪ್ಲೂಟೋನಿಯಂ ಇಂಪ್ಲೋಷನ್ ಟೈಪ್ ನ್ಯೂಕ್ಲಿಯರ್ ವೆಪನ್. ಸೊ ಇದರಲ್ಲಿ ಪ್ಲೂಟೋನಿಯಂ ನ ಇಂಪ್ಲೋಷನ್ ಮಾದರಿಯ ಪರಮಾಣು ಶಸ್ತ್ರಾಸ್ತ್ರವನ್ನ ಬಳಸಿರ್ತಾರೆ. ಸೊ ಲಿಟಲ್ ಬಾಯ್ ಅಲ್ಲಿ ಯುರೇನಿಯಂ ನ ಬಳಸಿರ್ತಾರೆ, ಫ್ಯಾಟ್ ಪ್ಯಾನ್ ಅಲ್ಲಿ ಪ್ಲೂಟೋನಿಯಂ ನ ಬಳಸಿರ್ತಾರೆ. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ 2022, ರಾಷ್ಟ್ರೀಯ ಕೈಮಗ್ಗ ದಿನ 2022. ಈ ಒಂದು ದಿನವನ್ನ ಪ್ರತಿ ವರ್ಷ 7ನೇ ಆಗಸ್ಟ್ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ದಿನದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಯಾವ ರಾಜ್ಯಗಳಲ್ಲಿ ಯಾವ ಕೈಮಗ್ಗಗಳು ಫೇಮಸ್ ಆಗಿದೆ ಅದು ನಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಬನ್ನಿ. ನಾನು ಮ್ಯಾಪ್ ನ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ನಲ್ಲಿ ಪೋಶಿಮಾ ಅಂತಕ್ಕಂಥ ಹ್ಯಾಂಡ್ಲೂಮ್ ಫೇಮಸ್ ಆಗಿರುತ್ತೆ. ಅದಾದ್ಮೇಲೆ ಹಿಮಾಚಲ್ ಪ್ರದೇಶದಲ್ಲಿ ಕೊಲ್ಲು ಶಾಲ್ಸ್ ಅಂತಕ್ಕಂಥದ್ದು ಫೇಮಸ್ ಆಗಿರುತ್ತೆ. ಸೊ ಉತ್ತರಾಖಂಡದಲ್ಲಿ ನಾವು ಪಂಚಚೂಲಿ ವೇವ್ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಉತ್ತರ ಪ್ರದೇಶದಲ್ಲಿ ಚಿಕನ್ ಕರಿ ಅಂತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ದೆನ್ ವಿ ಹ್ಯಾವ್ ಬಿಹಾರ್ ಅಲ್ಲಿ ಬಗಲ್ಪುರಿ ಅಂತಕ್ಕಂಥ ಒಂದು ಸಿಲ್ಕ್ ಇಲ್ಲಿ ಫೇಮಸ್ ಆಗಿರುತ್ತೆ. ಇವೆಲ್ಲ ಹ್ಯಾಂಡ್ಲೂಮ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸಿಕ್ಕಿಂ ಅಲ್ಲಿ ನಾವು ಲೇಪ್ಚಾ, ಅದಾದ್ಮೇಲೆ ದೆನ್ ವಿ ಹ್ಯಾವ್ ಅಸ್ಸಾಂ ಅಲ್ಲಿ ನಾವು ಮುಗಾ ಸಿಲ್ಕ್ ಅಂತಕ್ಕಂಥದ್ದನ್ನ ನೋಡ್ತೇವೆ. ಅರುಣಾಚಲ್ ಪ್ರದೇಶದಲ್ಲಿ ನಾವು ಆಪತಾನಿ ಹ್ಯಾಂಡ್ಲೂಮ್ ನ ನೋಡ್ತೇವೆ. ನಾಗಾಲ್ಯಾಂಡ್ ನಲ್ಲಿ ನಾವು ನಾಗಾ ಶಾಲ್ಸ್ ನ ನೋಡ್ತೇವೆ. ಅದಾದ್ಮೇಲೆ ಮಣಿಪುರ್ ಅಲ್ಲಿ ನಾವು ಫ್ಯಾನೆಕ್ ಅಂತಕ್ಕಂಥ ಒಂದು ಹ್ಯಾಂಡ್ಲೂಮ್ ನ ನೋಡ್ತೇವೆ. ಮಿಜೋರಾಂ ಅಲ್ಲಿ ಪುವಾನ್ಸ್ ಅಂತಕ್ಕಂಥ ಒಂದು ಹ್ಯಾಂಡ್ಲೂಮ್ ಇರುತ್ತೆ. ಅದಾದ್ಮೇಲೆ ತ್ರಿಪುರಾದಲ್ಲಿ ಪಚ್ರಾ ಅಂತಕ್ಕಂಥ ಒಂದು ಹ್ಯಾಂಡ್ಲೂಮ್ ಇರುತ್ತೆ. ಸೊ ಅದಾದ್ಮೇಲೆ ಮೇಘಾಲಯದಲ್ಲಿ ಈ ಭಾಗದಲ್ಲಿ ಎರಿ ಸಿಲ್ಕ್ ಅಂತ ನಾವು ನೋಡ್ಬೋದಾಗಿರುತ್ತೆ. ಸೊ ದೆನ್ ಕಮ್ಸ್ ಟು ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ಜಮ್ದಾನಿ ಅಂತಕ್ಕಂಥ ಹ್ಯಾಂಡ್ಲೂಮ್ ನ ನೋಡ್ತೇವೆ. ಜಾರ್ಖಂಡ್ ಅಲ್ಲಿ, ಸೊ ಅದಾದ ನಂತರ ಜಾರ್ಖಂಡ್ ಅಲ್ಲಿ ನಾವು ಕುಚಾಯ್ ಸಿಲ್ಕ್ ಅಂತ ಅದನ್ನ ನೋಡ್ತೇವೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಕಮ್ ಟು ಒಡಿಶಾದಲ್ಲಿ ನಾವು ಶಂಬಾಲ್ಪುರಿ ಸ್ಯಾರಿ ಅಂತ ನೋಡ್ತೇವೆ. ಸೊ ಅದಾದ್ಮೇಲೆ ಮಧ್ಯಪ್ರದೇಶದಲ್ಲಿ ನಾವು ಚಂದೇರಿ ಅಂತಕ್ಕಂಥ ಹ್ಯಾಂಡ್ಲೂಮ್ ನ ನೋಡ್ತೇವೆ. ಸೊ ಅದಾದ್ಮೇಲೆ ಛತ್ತೀಸ್ಗಢ ಅಲ್ಲಿ, ಸೊ ಇಲ್ಲಿ ಛತ್ತೀಸ್ಗಢದಲ್ಲಿ ನಾವು ಕೋಸಾ ಸಿಲ್ಕ್ ಅಂತದನ್ನ ನೋಡ್ತೇವೆ. ಸೊ ಅದಾದ್ಮೇಲೆ ನಮ್ ಸೌತ್ ಬಂದಾಗ ಈ ತೆಲಂಗಾಣದಲ್ಲಿ ಪೋಚಂಪಲ್ಲಿ ಅಂತಕ್ಕಂಥದ್ದು ಫೇಮಸ್ ಆಗಿರುತ್ತೆ. ದೆನ್ ಆಂಧ್ರ ಪ್ರದೇಶದಲ್ಲಿ ಕಲಾಂಕರಿ ಅಂತಕ್ಕಂಥದ್ದು ಫೇಮಸ್ ಆಗಿರುತ್ತೆ. ತಮಿಳುನಾಡಲ್ಲಿ ಕಾಂಚೀಪುರಂ ಸಿಲ್ಕ್ ಫೇಮಸ್ ಆಗಿರುತ್ತೆ. ಕೇರಳದಲ್ಲಿ ಕಸಾವು ಅಂತಕ್ಕಂಥದ್ದು ಫೇಮಸ್ ಆಗಿರುತ್ತೆ. ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಫೇಮಸ್ ಆಗಿರುತ್ತೆ. ಗೋವಾದಲ್ಲಿ ಕುಂಬಿ ಫೇಮಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿ ನಾವು ಪೈತಾನಿ ಅಂತಕ್ಕಂಥ ಹ್ಯಾಂಡ್ಲೂಮ್ ಫೇಮಸ್ ಆಗಿರುತ್ತೆ. ಗುಜರಾತ್ ನಲ್ಲಿ ನಾವು ಬಂದನಿ ಅಂತಕ್ಕಂಥ ಹ್ಯಾಂಡ್ಲೂಮ್ ನ ನೋಡ್ಬೋದಾಗಿರುತ್ತೆ. ದೆನ್ ರಾಜಸ್ಥಾನದಲ್ಲಿ ನಾವು ಶೀಶಾ ಅಂತಕ್ಕಂಥ ಹ್ಯಾಂಡ್ಲೂಮ್ ನ ನೋಡ್ಬೋದಾಗಿರುತ್ತೆ. ಸೊ ರಾಜಸ್ಥಾನದ ನಂತರ ಹರಿಯಾಣದಲ್ಲಿ ನಾವು ಪಂಜಾಬ್ ವೀವ್, ಸೊ ಇಲ್ಲಿ ಹರಿಯಾಣ
ಸೊ ಈ ಪಂಜಾ ಅಂದ ಕೂಡಲೇ ಪಂಜಾಬ್ ಅಂತ ನಮ್ಗೆ ಬರುತ್ತೆ, ಬಟ್ ಪಂಜಾಬ್ ವೀವ್ ಅಂತಕ್ಕಂಥದ್ದು ಹರಿಯಾಣಗೆ ಸೇರಿರ್ತಕ್ಕಂಥ ಹ್ಯಾಂಡ್ಲೂಮ್ ಆಗಿರುತ್ತೆ. ಸೊ ಪಂಜಾಬ್ ನಲ್ಲಿ ನಾವು ಫುಲ್ಕಾರಿ ಅಂತಕ್ಕಂಥ ಹ್ಯಾಂಡ್ಲೂಮ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಹ್ಯಾಂಡ್ಲೂಮ್ಸ್ ನ ನೀವು ಪಟ್ಟಿ ಮಾಡ್ಕೊಂಡು ಯಾವ ಸ್ಟೇಟ್ ಅಲ್ಲಿ ಯಾವ ಕೈಮಗ್ಗ ಇಂಪಾರ್ಟೆಂಟ್ ಅಂತ ನೀವು ನೋಟ್ ಡೌನ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದನ್ನ ಆಗಸ್ಟ್ 7ನೇ ತಾರೀಕು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಏನಕ್ಕೆ ಆಚರಣೆ ಮಾಡ್ತೀವಿ ಅಂದ್ರೆ ಅಲ್ಲಿ ಪವರ್ ಲೂಮ್ಸ್ ಅಂತ ಕೂಡ ಬರುತ್ತೆ, ಅಂದ್ರೆ ವಿದ್ಯುತ್ ಇಂದ ರನ್ ಮಾಡ್ತಕ್ಕಂಥ ಲೂಮ್ಸ್ ಅಥವಾ ಕೈಮಗ್ಗಗಳು ಕೂಡ ಬರುತ್ತೆ. ಸೊ ಅದರ ಬದಲಾಗಿ ಈ ಹ್ಯಾಂಡ್ಲೂಮ್ಸ್ ಅಥವಾ ಕೈಯಿಂದ ನೇಯ್ಗೆ ಮಾಡ್ತಕ್ಕಂಥ ಹ್ಯಾಂಡ್ಲೂಮ್ಸ್ ಏನಿರುತ್ತೆ, ಸೊ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಇಂಟ್ರೊಡ್ಯೂಸ್ ಹ್ಯಾಂಡ್ಲೂಮ್ ಬಿಸ್ನೆಸ್ ಇನ್ ದ ಗ್ಲೋಬಲ್ ಮಾರ್ಕೆಟ್, ಅಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕೈಮಗ್ಗ ವ್ಯಾಪಾರವನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಭಾರತದ ಒಂದು ವಿಷನ್ ಆಗಿರುತ್ತೆ. ಸೊ ಇದರಿಂದ ಆ ಭಾಗದ ಜನರಿಗೆ ಅಂದ್ರೆ ಈ ಕೈಮಗ್ಗದ ನೇಯ್ಗೆದಾರರಿಗೆ ಸೋಶಿಯೋ ಎಕನಾಮಿಕ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಆರ್ಥಿಕ ಕಲ್ಯಾಣ ಕೂಡ ಆಗ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಈ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ ಈ ದಿನವನ್ನ 2015ರಿಂದ ನಾವು ಆಚರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದ್ರೂ ಕೂಡ ಇದರ ಬೇರುಗಳನ್ನ ನಾವು ಬ್ರಿಟಿಷರ ಕಾಲಕ್ಕೆ ನೋಡ್ಬೋದಾಗಿರುತ್ತೆ. ಸೊ 1905 ಅಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಸ್ವದೇಶಿ ಚಳುವಳಿ, ಸ್ವದೇಶಿ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿರುತ್ತೆ. ಸ್ವದೇಶಿ ಮೂವ್ಮೆಂಟ್ ಅನ್ನ ಏನಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಟು ಬಾಯ್ಕಾಟ್ ಫಾರಿನ್ ಪ್ರಾಡಕ್ಟ್ಸ್, ಅಂದ್ರೆ ಬ್ರಿಟಿಷರು ಅವರು ತರ್ತಾ ಇರ್ತಕ್ಕಂಥ ಒಂದು ಉತ್ಪನ್ನಗಳೇನಿರುತ್ತೆ ಆ ಒಂದು ಉತ್ಪನ್ನಗಳನ್ನ ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಸ್ವಾವಲಂಬನೆ ಕಲ್ಪನೆಯನ್ನ ನಾವು ಸ್ವದೇಶಿ ಮೂವ್ಮೆಂಟ್ ಅಂತ ಕರಿತೇವೆ. ಇಷ್ಟು ಹಳೆಯ ಕಾಲದಲ್ಲಿ ಇದರ ಬೇರುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡೇ, ಭಾರತವನ್ನು ಬಿಟ್ಟು ತೊಲಗಿ ಚಳುವಳಿ ದಿನ. ಸೊ ಇದನ್ನ ಪ್ರತಿ ವರ್ಷ 8ನೇ ಆಗಸ್ಟ್ ಅಂದು ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಭಾರತವನ್ನ ಬಿಟ್ಟು ತೊಲಗಿ ಚಳುವಳಿ ಎಲ್ಲಿ ಮಹಾತ್ಮ ಗಾಂಧಿ ಅವರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮುಂಬೈಲಲ್ಲಿರ್ತಕ್ಕಂಥ ಗೋವಾಲಿಯಾ ಟ್ಯಾಂಕ್ ಮೈದಾನ್ ಅಥವಾ ಅದನ್ನ ಆಗಸ್ಟ್ ಕ್ರಾಂತಿ ಮೈದಾನ ಅಂತಾನೆ ಕರೀತಾರೆ. ಸೊ ಈ ಒಂದು ಮೈದಾನದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷರ ವಿರುದ್ಧ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಆಗಸ್ಟ್ 8 ಮತ್ತು 9 1942 ಅಲ್ಲಿ ಗಾಂಧಿ ಮತ್ತು ಇತರ ನಾಯಕರು ಒಟ್ಟಿಗೆ ಸೇರ್ಕೊಂಡು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಸಮಯದಲ್ಲಿ 3 ಸ್ಲೋಗನ್ಸ್ ಹೊರಗಡೆ ಬರುತ್ತೆ. ಒಂದನ್ನ ಕ್ವಿಟ್ ಇಂಡಿಯಾ ಅಂದ್ರೆ ಭಾರತವನ್ನು ಬಿಟ್ಟು ತೊಲಗಿ, ಅದಾದ್ಮೇಲೆ ಹಿಂದಿಯಲ್ಲಿ ಭಾರತ್ ಚೋಡೋ ಅಂತಕ್ಕಂಥ ಒಂದು ಸ್ಲೋಗನ್, ಮತ್ತೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಘೋಷಣೆ ಕೂಡ ಈ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ನೀಡ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 230. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.